ಹಾಯ್ ಎಲ್ಲರಿಗೂ ನಮಸ್ಕಾರ. ಕೋಚ್ ವಿಶ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಂಚ್ ಪ್ರೆಸ್ ಮತ್ತೆ ಡೆಡ್ ಲಿಫ್ಟ್ ಇದೆ. ಸೊ ನಿನ್ನೆ ಮಾಡಿರೋದೇ ತುಂಬ ಸೋರ್ನೆಸ್ ಇದೆ, ಪ್ಲಸ್ ಮಧ್ಯಾಹ್ನ ಫಿಸಿಯೋ ಬೇರೆ ಆಗಿದೆ. ಲೆಟ್ಸ್ ಸಿ ಹೌ ಇಟ್ ಗೋಸ್ ಟುಡೇ. ವರ್ಕೌಟ್ ಫಸ್ಟ್ MT ಬಾರ್ ಬೆಂಚ್ ಪ್ರೆಸ್ ಇಂದ ಶುರು ಆಯಿತು. ಬೆಂಚ್ ಪ್ರೆಸ್ ಸ್ವಲ್ಪ ಹೆವಿ ಅಂತ ಏನಿರಲಿಲ್ಲ, ಬಟ್ ಇವತ್ತು ಎಷ್ಟು ಮಾಡ್ಬೋದು ಅಂತ ನನ್ನ ರುಟೀನಲ್ಲಿ ಆಲ್ಮೋಸ್ಟ್ 175 180 ಇತ್ತು. ಸೊ MT ಬಾರ್ಬೆಲ್ ಆಯಿತು, 50 kg ಕೂಡ ಆಯಿತು, 70 ಆಯಿತು. ಅದಾದ ನಂತರ 100 kg ಮುಗಿಸಿ ಈಗ 120 kg ಮಾಡಿ ನೆಕ್ಸ್ಟ್ 140 kgನಲ್ಲಿ ವಾರ್ಮ್ ಅಪ್ ಮಾಡಿ ನಮ್ಮ ದಿಶಾ ಅವಳ ಹತ್ರ, ಮಗಳು ದತ್ತುಪುತ್ರಿ ಅವಳ ಹತ್ರ ಕಾಸ್ಟ್ಯೂಮನ್ನು ಹಾಕಿಸಿ ಕೊನೆಗೂ, ಯಾಕಂದರೆ ಕಾಸ್ಟ್ಯೂಮ್ ತುಂಬ ಟೈಟ್ ಇರೋದ್ರಿಂದ ಈಗ ಬಾಡಿ ವೇಟ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಬ್ಲಾಕ್ ಪುಷ್ ಮಾಡೋದಿತ್ತು. ಬ್ಲಾಕ್ ಪುಷ್ ಅರೌಂಡ್ 4 reps ಇತ್ತು. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ, ದಿಯಾಗ್ ಫಸ್ಟ್ ಟೈಮು ಕಾಂಪಿಟೇಷನ್ ಅಂದರೆ ಪ್ರೆಪ್ರಲ್ಲಿ ಅವಳು ಪಾರ್ಟಿಸಿಪೇಟ್ ಮಾಡಿರೋದು. ಸೊ ಹಾಗಾಗಿ ಅವಳು ಏನು ಮಾಡಿದ್ಲು ಅಂದರೆ, ನನಗೆ ವೆಯ್ಟ್ ಎತ್ಕೊಟ್ಟ ತಕ್ಷಣ ಸೈಡಿಗೆ ಓಡೋಗ್ಬಿಟ್ಲು. ಆಮೇಲೆ ದಿಶಾ ಮತ್ತೆ ಕರೆದ ತಕ್ಷಣ ಮತ್ತೆ ಒಂದು ಸೈಡಿಗೆ ಕ್ಯಾಚರಾಗಿ ನಿಂತ್ಕೊಂಡ್ಲು. ಬಟ್ ಆದ್ರೂ ಮಕ್ಕಳ ಜೊತೆ ಆರಾಮಾಗಿ ಒಂದು ಕಾನ್ಫಿಡೆನ್ಸಲ್ಲಿ ಮಾಡೋಂಗೆ ಆಯಿತು. ಸೊ ನೆಕ್ಸ್ಟ್ ಟೈಮಿಂದ ಹೋಪ್ಫುಲಿ ಅವ್ರು ಯಾರೂ ಓಡೋಗಲ್ಲ ಇದು ಮಾಡಬೇಕಾದ್ರೆ. ಇಲ್ಲಿ ನೋಡಿ, ಇಲ್ಲಿ ದಿಯಾ ಸುಮ್ಮನೆ ನಕ್ಕೊಂಡು ಕೂತಿರ್ತಾಳೆ. ಇವ್ರು ಮಾಡಿಬಿಡ್ತಾನೆ ಅಂತ ಕೊಂಡಿದ್ದಾಗ ಸೊಂಟದ ಮೇಲೆ ಕೈ ಹಿಡ್ಕೊಂಡು ನಿಂತಿದ್ದಾಳೆ. ಇವ್ರ ಕ್ಯಾಚರ್ಸ್ ಯಾವತ್ತಿದ್ರೂ ಅಲರ್ಟ್ ಆಗಿರಬೇಕು. ಬಟ್ ಇವ್ರ ಕ್ಯಾಚರ್ಸ್ ಹೆಂಗಿದ್ದಾರೆ ಅಂತಂದರೆ, ಅವರಷ್ಟಕ್ಕೆ ಅವ್ರು ಆರಾಮ ನಕ್ಕೊಂಡು ಎಷ್ಟು ಮಾಡ್ತಾರೆ, ಮಾಡಿದ್ರೆ ಮಾಡಲಿ ನೋಡೋಣ ಅನ್ನೋ ಒಂದು ಇದರಲ್ಲಿ ಇರ್ತಾರೆ. ಬಟ್ ಆದ್ರೂ ಸಕ್ಸಸ್ಫುಲಿ ಯಾವುದೇ ಇಂಜುರಿ ಇಲ್ಲದೆ ಬೆಂಚ್ ಪ್ರೆಸ್ ಮುಗಿಸಿದ್ದೀನಿ. ಈಗ ಡೆಡ್ ಲಿಫ್ಟ್ ಇತ್ತು. ಡೆಡ್ ಲಿಫ್ಟ್ ಕೆಟ್ಲೆಬೆಲ್ಲಲ್ಲಿ ಶುರು ಮಾಡಿ ಅದಾದ ನಂತರ 120 kg ಅಂದರೆ 50 kg ಪ್ಲೇಟ್ಸ್ನ ಆ್ಯಡ್ ಮಾಡಿ 120 kg ಶುರು ಮಾಡಿದೆ. 120 ಆದಮೇಲೆ ಆ್ಯಸ್ ಯೂಶ್ವಲ್ 50 kg ಜಂಪ್ ಅಂದರೆ 25 ಈಚ್ ಸೈಡ್. ನೆಕ್ಸ್ಟ್ ವೇಟ್ ಇಸ್ ಲೈಕ್ 170. ದೆನ್ ಅದಾದ ನಂತರ 220 ಆದ ತಕ್ಷಣ 270 kg ಕೂಡ ಈಸಿಯಾಗಿ ಮೂವ್ ಆಯಿತು ಅಂತ ಹೇಳ್ಬೋದು. 270 ಆದಮೇಲೆ 285 ಇತ್ತು ನಂದು ರೂಟೀನ್ ಪ್ರಕಾರ. 285 ಮತ್ತು 300 ಇತ್ತು. 300 kg 3 reps ಇತ್ತು. ಪ್ಲಸ್ 285 ಸ್ವಲ್ಪ ಡಿಲೋಡ್ ಆಗಿ, ಅಂದರೆ ಡ್ರಾಪ್ ಸೆಟ್ಟಲ್ಲಿ ಸ್ವಲ್ಪ ರೆಪ್ಸ್ ಇರೋದ್ರಿಂದ ಸ್ವಲ್ಪ ಬಾಡಿ ತುಂಬಾ ಸ್ಟ್ರೈನ್ ಆಯಿತು ಅಂತ ಹೇಳ್ಬೋದು. ಪ್ಲಸ್ ಫಿಸಿಯೋ ಮಾಡಿರೋದ್ರಿಂದ ಸ್ವಲ್ಪ ರೈಟ್ ಹಿಪ್ಪಲ್ಲಿ ಮತ್ತೆ ಸ್ವಲ್ಪ ಪೇಯ್ನ್ ಇತ್ತು. ಸೊ ಹಾಗಾಗಿ ಜಾಸ್ತಿ ಪುಷ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಇದೇ ರೀತಿ ವಿಡಿಯೋ ನೋಡ್ತಾ ಇರಿ. ಕೋಚ್ ವಿಷಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.